ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಘಂ ಗಣಪತಯೇ ನಮಃ. ಓಂ ಸುಮುಖೇಶದಂತಶ್ಚ ಕಪಿಲೋ ಗಜಗಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷಂ ಬಾಲಚಂದ್ರಂ ಗಜಾನನ ಷೋಡಶೈತಾನಿ ನಾಮಾನಿ ಯಪ್ಪಟೇ ಶೃಣುಯಾದಪಿ ವಿದ್ಯಾರಂಭಂ ವಿವಾವೇಶೇ ಪ್ರವೇಶೇ ನಿರ್ಗಮಿತತ ಸಂಗ್ರಾಮೇ ಸರ್ವಕಾಲೇಶು ವಿಘ್ನಸ್ತಸ್ಯ ಜಾಯತೆ ಅಭಿಸಿದ್ಧಾರ್ಥ ಸಿದ್ಧಾರ್ಥಂ ಪೂಜಿತೋ ಸುರೈರ್ಪಿ ಸರ್ವವಿಘ್ನೈತಿದೆ ತಸ್ಮೈ ಮಹಾಗಣಾಧಿಪತಯೇ ನಮಃ. ಓಂ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ. ಇವತ್ತಿನ ಬುಧವಾಸರದಲ್ಲಿ ಪೌರ್ಣಮಿ ಇವತ್ತಿನ ತಿಥಿ. ಇವತ್ತಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇವತ್ತು ಉಪರಿ ಇವತ್ತಿನ ದಿವಸದಲ್ಲಿ ಮಹಾಲಯ ಪಕ್ಷ ಪ್ರಾರಂಭ. ಇವತ್ತಿನ ಒಂದು ಪೌರ್ಣಮಿ ತಿಥಿಯಿಂದ ಮಹಾಲಯ ಪಕ್ಷ ಪ್ರಾರಂಭ. ಇವತ್ತಿನ ವಿಶೇಷಗಳಲ್ಲಿ ಪಕ್ಷದ ಈ 16 ದಿವಸಗಳಲ್ಲಿ ನೀವು ಯಥೇಚ್ಛವಾದಂತಹ ಪಿತೃದೇವತೆಗಳಿಗೆ ತಿಲತರ್ಪಣಗಳನ್ನು ಕೊಡುವಂಥದ್ದು, ಪಿತೃದೇವತೆಗಳಿಗೆ ನೀವು ಅನ್ನ ಆಹಾರಗಳನ್ನು ಕೊಡಕತ್ತದ್ದು. ಈ ದಿವಸದಲ್ಲಿ ಈ 15 ದಿವಸಗಳಲ್ಲಿ ನಿಮ್ಮ ಯಾರು ಗತಿಸಿ ಹೋಗಿರುತ್ತಾರೆ ಅವರಿಗೆ ಇವತ್ತಿನ ಒಟ್ಟುಕೂಟ ಅಂದ್ರೆ ನಿಮ್ಮ ಪಿತೃದೇವತೆಗಳ ಹಿರಿಯರ ಜೊತೆ ಅವರ ಸೇರ್ಪಡೆಗಳನ್ನು ಆಗಲಿ ಅಂತೇಳಿ ಸ್ವರ್ಗದಲ್ಲಿ ಬಾಗಿಲನ್ನು ತೆಗೆಯುವಂತಹ ದಿವಸ. ಇವತ್ತಿನ ದಿವಸ 15 ದಿವಸಗಳ ಕಾಲ ನಿಮ್ಮ ಕುಟುಂಬದ ಪದ್ಧತಿಗಳಂತೆ ಸ್ತ್ರೀ ಪುರುಷರ ಒಂದಷ್ಟು ಕಲಶಗಳ ಅನುಷ್ಠಾನಗಳಲ್ಲಿ ಅವರಿಗೆ ವಸ್ತ್ರ, ಅವರಿಗೆ ಉಪಚಾರಗಳು, ಅವರ ಏನು ಅಪೇಕ್ಷೆಗಳಿರುತ್ತೋ ಅಪೇಕ್ಷೆಗಳ ತಕ್ಕಂತೆ ಊಟ ಉಪಹಾರಗಳನ್ನು ಕೊಟ್ಟು ಅವರಿಗೆ ಒಂದಷ್ಟು ಮುಕ್ತಿಯನ್ನು ಕೊಡಿ. ಅಂದ್ರೆ 1 ವರ್ಷ 365 ದಿವಸಗಳ ಕಾಲ ನಮ್ಮ ಪಿತೃದೇವತೆಗಳ 1 ದಿನಗಳ ಕಾಲಮಾನವಾಗಿರುತ್ತೆ. ಅಂದ್ರೆ ಅರ್ಥ ಪ್ರತಿ ವರ್ಷದಲ್ಲಿ ನಾವು ಒಂದಷ್ಟು 15 ದಿನ ಊಟ ಕೊಡ್ತಾ ಇದ್ದೀವಿ. ಈ 15 ದಿನಗಳ ಕಾಲ ಊಟ ಕೊಡೋದು ಅವರಿಗೆ ವರ್ಷಕ್ಕೆ 1 ದಿನ, ನಮಗೆ ಅವರಿಗೆ 1 ದಿನ. ಪ್ರತಿ ವರ್ಷದಲ್ಲಿ ಕೊಡುವಂಥದ್ದು ಪ್ರತಿ ವರ್ಷ ನಾವು 10 ವರ್ಷಗಳು ಕೊಟ್ರೆ ಅವ್ರಿಗೆ 10 ದಿನಗಳು ಊಟ ಕೊಟ್ಟಾಗಿರುತ್ತೆ. ಈ ಒಂದು ಆಹಾರದಿಗಳನ್ನು ಶುಭ್ರ ಮಡಿಯಲ್ಲಿ ನಿಮ್ಮ ಕುಲದೇವತೆಗಳಿಗಿಂತ ಶ್ರೇಷ್ಠ ದೇವತೆಗಳು ಪಿತೃದೇವತೆಗಳಾಗಿರ್ತಾರೆ. ಯಾಕೆಂದ್ರೆ ಅವರ ಅನುಷ್ಠಾನ ಇಲ್ಲದೇನೆ ನಿಮ್ಮ ಜನನಗಳಿರೋದಿಲ್ಲ. ಹಾಗಾಗಿ ಪಿತೃದೇವತೆಗಳ ಆಶೀರ್ವಾದ ಪ್ರತಿ ಮನುಕುಲಕ್ಕೆ ಉಪಯುಕ್ತ. ಯಾಕೆಂದ್ರೆ ಶ್ರದ್ಧಾ ಧರ್ಮದ ಒಂದು ಮೂಲ ಉಪಕರಣ ಏನು ಅಂತ ಹೇಳಿದ್ರೆ ಅನ್ನವನ್ನೇ ಕೊಡಬೇಕು. ಅನ್ನ ಬ್ರಹ್ಮಂ ಪರಬ್ರಹ್ಮಂ ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ಯುದ್ಧ, ಕುರುಕ್ಷೇತ್ರದ ಯುದ್ಧ ಕಾಲದಲ್ಲಿ ಕರ್ಣ ಅರ್ಜುನನಿಂದ ಹತನಾದಾಗ ಅವ ಒಂದಷ್ಟು ಸ್ವರ್ಗಗಳಿಗೆ ಹೋಗ್ತಾ ಇದ್ರೆ ಯಮಪುರಿಯಲ್ಲಿ ಯಮಧರ್ಮರಾಜ ಹೇಳಿರ್ತಾರೆ ಅವನಿಗೆ ಚಿನ್ನ ಮತ್ತೆ ಬೆಳ್ಳಿ ವಜ್ರಗಳನ್ನ ಊಟಕ್ಕೆ ಕೊಡಿ ಅಂತ. ಯಾರಿಗೆ? ಕರ್ಣನಿಗೆ. ಏನಕ್ಕೆ ಇದು ಅರ್ಥ ಅಂದ್ರೆ ಇದು ಅರ್ಜುನನಿಗೆ ತಿಳಿಯುತ್ತೆ. ಯಮಧರ್ಮನನ್ನು ಮತ್ತೆ ಪ್ರಶ್ನೆ ಮಾಡಿ ಕೇಳಿದಾಗ ಯಮಧರ್ಮ ಹೇಳ್ತಾನೆ, ಅವ ಜೀವಿತಾವಧಿಯಲ್ಲಿ ಚಿನ್ನ ವಜ್ರ ಆಭರಣಗಳನ್ನ ಕುಟುಂಬಗಳಿಗೆ ಯಥೇಚ್ಛವಾಗಿ ದಾನ ಮಾಡಿರ್ತಾನೆ. ಅವರಿಗೆ ಪಿತೃದೇವತೆಗಳಿಗೆ ಮತ್ತು ಅವರಲ್ಲಿರುವಂತವರಿಗೆ ಅನ್ನದಾನವನ್ನು ಮಾಡಿರಲ್ಲ. ಕರ್ಣ ದಾನಶೂರ ಕರ್ಣ ಅಂತಾನೆ ಹೆಸರು ತಗೊಂಡದ್ರು ಈ ಅನ್ನದಾನವನ್ನು ಮಾಡಿರಲ್ಲ ಅವರ ಪಿತೃಗಳಿಗೆ. ಹಾಗಾಗಿ ಅನ್ನದಾನಕ್ಕೋಸ್ಕರ ಈ 15 ದಿನಗಳ ಕಾಲಾವಕಾಶವನ್ನು ಮತ್ತೆ ಯಮಧರ್ಮ ಮತ್ತೆ ಕರ್ಣನಿಗೆ ಕೊಡ್ತಾನೆ. ಯಮಧರ್ಮನಿಂದ ಅರ್ಜುನ ಹೀಗೆ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಅನ್ನದಾನ ಮಾಡಿದ ನಂತರದಲ್ಲಿ ಅವನಿಗೆ ಮುಕ್ತಿಪ್ರದಾಯಕ ಅಂತ. ಯಾಕೆಂದ್ರೆ ಮನುಷ್ಯನ ಒಂದಷ್ಟು ಕಲ್ಮಶಗಳು ಒಂದಷ್ಟು ವಿಚಾರಗಳನ್ನ ಮುಕ್ತವಾಗಿ ಕೊಡುವಂತಹ ಕಾಲ ಈ 15 ದಿವಸಗಳು. ಈ 15 ದಿವಸಗಳಲ್ಲಿ ವಿಶೇಷವಾಗಿ ಪಿತೃದೇವತೆಗಳಿಗೆ ಹೆಸರು ಬೇಳೆ ಅನ್ನ ಜೊತೆಗೆ ಗಸಗಸೆ ಪಾಯಸ, ಉದ್ದಿನ ವಡೆ ವಿಶೇಷವಾದಂತಹ ಪಿತೃದೇವತೆಗಳಿಗೆ ಇದನ್ನ ಒಂದಷ್ಟು ಹರಿಯೋ ನೀರಿಗೆ ಬಿಡಂಥದ್ದು. ಅಂದ್ರೆ ಒಂದಷ್ಟು ಬಾಳೆದೆಲೆಯಲ್ಲಿ ಶುಭ್ರವಾಗಿ ಹರಿಯೋ ನೀರಿಗೆ ಬಿಡಂಥದ್ದು, ಇಲ್ಲಾಂದ್ರೆ ಕಪ್ಪು ಹಸುವಿಗೆ ಕೊಡತಕ್ಕದ್ದು, ಅಥವಾ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿರುವಂತಹವರಿಗೆ ಒಂದಷ್ಟು ಒಂದು ನಿಮ್ಮ ಅಂಚಿನ ಮನೆ ಆಗಿರ್ಬೋದು, ನಿಮ್ಮನ್ನ ತಾರಸಿಗಳಾಗಿರ್ಬೋದು, ಅಲ್ಲಿ ಮೇಲೆ ಅದು ಬಾಳೆದೆಲೆಯನ್ನು ಇಡತಕ್ಕದ್ದು. ಯಾಕೆಂದ್ರೆ ಜಲಚರಗಳಲ್ಲಿ ಇದ್ರೆ ನಮ್ಮ
ಪಿತೃದೇವತೆಗಳು ಅವರಿಗೆ ಊಟ ಉಪಕರಣಗಳಾಗ್ಲಿ, ಪಕ್ಷಿ ಆರಾಧಿಗಳಲ್ಲಿದ್ರೆ ಅವರಿಗೆ ಒಂದು ಊಟ ಉಪಕರಣಗಳಾಗ್ಲಿ, ಅಥವಾ ಅರ್ಥಾತ್ 29 ಕೋಟಿ ಜೀವರಾಶಿಗಳು ಅಂತ ಹೇಳ್ತೀವಿ ಗೋಮಯ ಅಂತ, ಅವರಲ್ಲಿ ಯಾವ್ದಾದ್ರು ನೆಲೆಯಾಗಿದ್ರು, ಯಾವುದ ಕರ್ಮಶೇಷಗಳಿದ್ರು ಮುಕ್ತರಾಗ್ಲಿ ಅಂತ ಹೇಳಿ ಅವರಿಗೆ ಬಾಳೆ ಎಲೆಯಲ್ಲಿ ಕೊಡುವಂತಹ ಒಂದಷ್ಟು ವಿಶೇಷವಾದಂತಹ ಒಂದು ಊಟ ಅಂದ್ರೆ ಇದಾಗಿರುತ್ತೆ. ಜೊತೆಗೆ ಕಾಕರಾಜ ಅಂತ ಹೇಳ್ತೀವಿ, ಅವರು ಪಿತೃವಿನ ಒಂದಷ್ಟು ಅಂಶವನ್ನು ಪಡೆದಿರ್ತಾರೆ. ಅವರು ಶನಿಯ ಒಂದಷ್ಟು ಸ್ನೇಹಿತ, ಕಾಕರಾಜ ಸ್ನೇಹ ಬಂಟ ಅಂತಾನೆ ಹೇಳ್ಬೋದು. ಅವರಿಗೆ ಒಂದಷ್ಟು ಊಟವನ್ನು ಕೊಡತಕ್ಕದ್ದು. ಹೀಗೆ ಯಾರು ಅವತ್ತಿನ ದಿವಸ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಶುಭ್ರವಾಗಿ ರುಚಿಗಳನ್ನು ನೋಡದೇನೆ ಒಂದಷ್ಟು ಶುಭ ಕಾಲದಲ್ಲಿ ಮಾಡತಕ್ಕದ್ದು. ಜೊತೆಗೆ ಯಾರು ಈ ಒಂದಷ್ಟು ವಿಪರ್ಯಾಸಗಳಲ್ಲಿ, ಈಗ ಆಕ್ಸಿಡೆಂಟ್ಗಳಾಗಿರ್ಬೋದು, ಅವರ ಒಂದು ಕೈ ಚರಣೆಗಳಲ್ಲಿ ಒಂದಷ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಇವರೆಲ್ಲರಿಗೂ ಸುಧಾ ಮುಕ್ತಿಯನ್ನು ಕೊಡೋಕೆ ಅಂತ ಪಿಂಡ ಪ್ರದಾನ ಮಾಡುವಂಥದ್ದು ಈ ಕಾಲದಲ್ಲಿ. ತಿಲತರ್ಪಣ ಅಂತ ಹೇಳ್ತೀವಿ, ಒಂದು ದರ್ಭ ಒಂದು ಹೆಳ್ಳಿಂದ ತಿಲತರ್ಪಣವನ್ನು ಅವರಿಗೆ ಮುಕ್ತಿಯನ್ನು ಕೊಡತಕ್ಕದ್ದು. ಈ ಶ್ರಾದ್ದಗಳಲ್ಲಿ 15 ದಿನಗಳ ಕಾಲ ಯಾರು ವಿಶೇಷವಾಗಿ ಅವರ ಪಿತೃಗಳಿಗೆ ಅನ್ನ ಆಹಾರದಿ ಕೊಡ್ತಾರೆ, ಅವರ ಪುತ್ರ ಪೌತ್ರ ಕುಟುಂಬ ಅಭಿವೃದ್ಧಿ ಆಗತಕ್ಕದ್ದು. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಪಿತೃದೇವತೆಗಳಿಗೆ ಈ ಪಕ್ಷದ ಆರಂಭದಿಂದ, ಪಕ್ಷದ ಒಂದು ಭಾದ್ರಪದ ಮಾಸದ ಪಕ್ಷದ ಆರಂಭದಲ್ಲಿ ಏನು ಬರುತ್ತೆ, ಈ ಪಕ್ಷವನ್ನು ಎಲ್ಲರೂ ಪಿತೃದೇವತೆಗಳಿಗೋಸ್ಕರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಉತ್ತಮ. ಇವತ್ತಿನ ಬುಧವಾಸರದಲ್ಲಿ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ, ಜೊತೆಗೆ ನೀವು ಮಾಡುವಂತಹ ಯಾವುದೇ ಚಿಂತನೆಗಳಲ್ಲಿ, ಜೊತೆಗೆ ಆಸಕ್ತಿ ಇಲ್ಲದಂತಹ ದಿನಮಾನ, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಬರುವ ಎಲ್ಲ ಸಹೋದ್ಯೋಗಿಗಳು, ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳ ಜೊತೆಗೆ ಒಂದಷ್ಟು ಮುನಿಸು, ಒಂದಷ್ಟು ವೈರತ್ವ, ಒಂದಷ್ಟು ಕಲಹಗಳು ಮಾಡ್ಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಿಂದ ಇರತಕ್ಕದ್ದು. ತದನಂತರದಲ್ಲಿ ಮಧ್ಯಾಹ್ನದ ಅಂದರೆ ಅಪರಾಹ್ನದ ನಂತರದಲ್ಲಿ ವಿಶೇಷವಾಗಿ ನೀವು ಸುಖವನ್ನು ಮತ್ತೆ ಕೆಲಸದಲ್ಲಿ ಒಂದಷ್ಟು ಸಂತೃಪ್ತಿಗಳನ್ನು ನೋಡುವಂತಹ ದಿನಮಾನವಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅತಿಥಿಗಳು ಮನೆಗೆ ಬರುವಂತಹ ಮತ್ತು ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಪ್ರಸ್ತಾಪ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣುತ್ತೆ. ಜೊತೆಗೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಾಪ್ತಿಗಳು ತುಂಬಾ ಹೆಚ್ಚಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇದ್ದಂಥವರಿಗೆ ಮತ್ತೆ ಧರ್ಮ ಕಾರ್ಯ ಮಾಡುವಂಥವ್ರಿಗೆ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು ವೃಷಭ ರಾಶಿಯವರಿಗೆ. ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ದುರ್ಗಾಯೈ ನಮಃ, ಒಂದು ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ, ಜೊತೆಗೆ ನಿಮ್ಮ ದೃಢ ನಿರ್ಧಾರಗಳು ಏನಿರ್ತೇವೆ, ನೀವೇನೋ ಸಂಕಲ್ಪ ಮಾಡಿರ್ತೀರಿ, ಆ ಸಂಕಲ್ಪ ನಿರ್ಧಾರಗಳು ತುಂಬಾ ಲಾಭದಾಯಕವಾಗಿರುತ್ತೆ ಅಂತ ನೀವು ಭಾವಿಸ್ಕೊಂಡು ನೀವು ತುಂಬಾ ಮುಂದೆ ಬರ್ತಿರ್ತೀರಿ. ನಿಮ್ಮ ಲಾಭ ತುಂಬಾ ಕೆಳಮಟ್ಟಕ್ಕೆ ಹೋಗತಕ್ಕದ್ದು. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಕೆಲವೊಂದಷ್ಟು ಅನಾನುಕೂಲಗಳಾಗುತ್ತೆ. ಯಾಕೆಂದ್ರೆ ನನಗೆಲ್ಲ ಗೊತ್ತು, ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದ್ರಿಂದ ನಿಮಗೆ ಅನಾನುಕೂಲಗಳಾಗಿ ನಿಮ್ಗೆ ಒಂದಷ್ಟು ಕಪ್ಪು ಚುಕ್ಕೆ ಬರುವಂತ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೊಸ ವ್ಯವಹಾರ ಕ್ಷೇತ್ರದಲ್ಲಿ ಯಾವುದೇ ಗೊತ್ತಿಲ್ಲದೇನೆ ಇರೋಂಥದ್ದು ಯಾವುದೇ ವ್ಯವಹಾರಗಳಿದ್ರೆ ಆ ಕ್ಷೇತ್ರದಲ್ಲಿ ನಿಮಗೆ ಪಾಲುದಾರಿಕೆ ವಿಚಾರಗಳು, ಅಂದ್ರೆ ನಿಮಗೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿರ್ತೀರಿ, ಆ ಕ್ಷೇತ್ರ ಮುಂದೆ ಹೋಗ್ತಿರ್ತೀರಿ, ನಿಮಗೆ ತಿಳಿದಿರ್ತೀಯೋ ಅರ್ಧಂಬರ್ಧ ಗೊತ್ತಿರ್ತದೆ. ಸ್ಲೀಪಿಂಗ್ ಪಾರ್ಟ್ನರ್ ಆಗಿರೋಂಥವ್ರಿಗೆ ನನಗಿಷ್ಟು ಭಾಗ ಬರಬೇಕು ಅನ್ನುವಂಥದ್ರಲ್ಲಿ ಹಣ ಹೂಡಿಕೆಗಳು ಮಾಡಿರೋದ್ರಲ್ಲಿ ಒಂದಷ್ಟು ನಿಮಗೆ ಪೆಟ್ಟು ಬೀಳುವಂಥದ್ದು. ಜೊತೆಗೆ ನೂತನ ಕೆಲಸ ಕಾರ್ಯಗಳು ಯಾರೇ ಏನೇ ಮಾಡ್ತಾ ಇದ್ರಿ ಅವರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗಂಥದ್ದು. ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ಇರಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ಘಂ ಗಣಪತಿಯೇ ನಮಃ, ಎಲ್ಲಿ ಬಲಮುರಿ ಗಣಪತಿ ದೇವಸ್ಥಾನಗಳಿರುತ್ತೋ ದರ್ಶನ ಮಾಡೋದ್ರಿಂದ ಶುಭ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ರಿಯಲ್ ಎಸ್ಟೇಟ್ ವ್ಯವಹಾರ, ತದನಂತರದಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಯಾರು ಮಿಂಚುತ್ತಿರುವಂಥವರಿಗೆ ಮತ್ತೆ
ಸಿನಿಮಾ ರಂಗದಲ್ಲಿರುವಂಥವರಿಗೆ ಒಳ್ಳೊಳ್ಳೆ ಅವಕಾಶಗಳು, ಶುಭ್ರವಾದಂತಹ ನಿಮ್ಮನ್ನ ಕರೆದು ಈ ಕೆಲಸ ಮಾಡಪ್ಪ ಅನ್ನೋಂಥ ಅವಕಾಶಗಳು ಸಿಗುತ್ತೆ. ಆರೋಗ್ಯದ ಕಡೆ ತುಂಬಾ ಗಮನ ಬೇಕು. ಯಾಕೆಂದ್ರೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಒಂದಷ್ಟು ಬೇಸರ ಕುಟುಂಬದವರಿಂದ, ಮತ್ತೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಬೇಸರ ಆಗುವಂಥದ್ದು, ನಾನು ಏನಕ್ಕಪ್ಪ ಚೆನ್ನಾಗಿದ್ದೀನಿ ಇಷ್ಟೇಕೆ ನನಗೆ ವೀಕ್ ಆಗ್ತಿದ್ದೀನಿ ಅಂತ ಅನ್ನುವಂತಹ ಭಾವನೆ ಬರತಕ್ಕದ್ದು. ಇದರಿಂದ ನಿಮ್ಮ ಕುಟುಂಬದವರ ಮೇಲೆ ವೈಮನಸ್ಸು, ನೀವಿರುವ ಸ್ಥಳದಲ್ಲಿ ವೈಮನಸ್ಸು, ವೃತ್ತಿ ಕ್ಷೇತ್ರ ಏನೇ ಮಾಡ್ತಾ ಇದ್ರಿ ಅಕ್ಷರದಲ್ಲಿ ಒಂದಷ್ಟು ವೈಮನಸ್ಸುಗಳು ಉಂಟಾಗುತ್ತೆ. ಆದರೆ ಎಚ್ಚರಿಕೆಯಿಂದ ಮಧ್ಯಾಹ್ನದ ನಂತರದಲ್ಲಿ ಶುಭ ಆಗುತ್ತೆ, ಎಚ್ಚರಿಕೆ. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಸ್ಥಳಗಳಲ್ಲಿ ಬೇಕಂತಲೇ ನಿಮ್ಮನ್ನು ಅವಮಾನಿಸುವಂತಹ ಕೆಲಸಗಳು ನಡೆಯುತ್ತೆ. ಟಾರ್ಗೆಟ್ ಮಾಡಿ ಮಾತಾಡೋಂಥದ್ದು, ಒಂದಷ್ಟು ಯಾಕೆ ಈ ಥರ ಮಾಡ್ತಾ ಇದೆಯಾ ಅನ್ನೋಂಥದ್ದು. ಜೊತೆಗೆ ಕುಟುಂಬದವರ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಕಂಡುಬರುತ್ತೆ. ಇದರಿಂದ ನಿಮಗೆ ಮನಸ್ಸುಗಳು ತುಂಬ ಬೇಸರ ಆಗಿ ನಾನು ಯಾವ ಕೆಲಸನೂ ಬೇಡ, ಕುಟುಂಬದವರ ಜೊತೆ ಮಾತುಕತೆ ಬೇಡ ಅಂತ ಏಕಾಂತ ಬಯಸುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ನೂತನ ವ್ಯವಹಾರಗಳಿಗೆ ಇದು ಶುಭ ಕಾಲ ಅಲ್ಲ, ಹೊಸ ವ್ಯವಹಾರ ಮಾಡೋದಕ್ಕೂ ಶುಭ ಕಾಲಗಳಲ್ಲ. ಕನ್ಯಾ ರಾಶಿಯವರು ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ಇರಬೇಕು. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ, ಯಾರು ನೀವು ಕುಟುಂಬದವರಾಗಿರ್ಬೋದು, ಪಾರ್ಟ್ನರ್ಶಿಪ್ಗಳಾಗಿರ್ಬೋದು, ವ್ಯವಹಾರಗಳು ಏನೇ ಮಾಡ್ತಾರೆ, ಪಾಲುದಾರಿಕೆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಕೈ ಸುಟ್ಕೊಳ್ಳುವಂಥ ಸಂದರ್ಭಗಳು, ನಿಮ್ಗೆ ಗೊತ್ತಿಲ್ಲದೇನೆ ಗೊತ್ತಿದೆಯೋ ಸುಧಾ ನಿಮಗೆ ಒಂದಷ್ಟು ಪೆಟ್ಟು ಬೀಳುತ್ತೆ. ಹಾಗಾಗಿ ನಿಮ್ಮ ನೆಚ್ಚಿನ ವ್ಯವಹಾರಸ್ಥರುಗಳ ಮುಖೇಣವಾಗಿ ಮಾಡ್ಕೊಂಡು ಹೋಗೋದು ಉತ್ತಮ. ಜೊತೆಗೆ ಕುಟುಂಬದವರ ಕೆಲವೊಂದಷ್ಟು ಆಶೀರ್ವಾದಗಳಿರುತ್ತೆ. ಗುರು ಹಿರಿಯರ ಆಶೀರ್ವಾದ, ಕುಟುಂಬದವರೆಲ್ಲರೂ ನಿಮ್ಗೆ ಸಪೋರ್ಟ್ ಆಗಿದ್ರು ನಿಮಗೆ ಮನಸ್ಥಿತಿ ಕಳ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ನೀವು ಅನಿರೀಕ್ಷಿತವಾಗಿ ನಿಮ್ಮ ಒಂದು ವೆಹಿಕಲ್ ಅಪಘಾತಕ್ಕೆ ಈಡಾಗುವ ಸಂಭವಗಳಿರುತ್ತೆ, ಎಚ್ಚರಿಕೆ. ಇವತ್ತಿನ ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿನಮಾನದಲ್ಲಿ ಹನುಮಾನ್ ಚಾಲಿಸ ಪಠಣ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸ್ಥಳಗಳಲ್ಲಿ ಒತ್ತಡ ಹೆಚ್ಚಾಗುವಿಕೆ. ಜೊತೆಗೆ ಇವತ್ತಿನ ನಿಮ್ಮ ಆರಾಮದಾಯಕವಾದಂತಹ ದಿನಮಾನಗಳನ್ನು ನೀವು ನಿರೀಕ್ಷಣೆ ಮಾಡಿದ್ರು ಒಂದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ. ಜೊತೆಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿಮಗೆ ನಿಮ್ಮ ಕೆಲಸಗಳ ಮೇಲೆ ಒಂದಷ್ಟು ಪ್ರಶಂಸೆಗಳು ಸಿಕ್ತು, ನಿಮಗೆಲ್ಲ ಒಂದಷ್ಟು ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಕಣಪ್ಪ ಇವತ್ತು ಸಮಾಧಾನಾಗಿದ್ದೀನಿ ಅನ್ನೋಂಥ ದಿನಮಾನವಾಗಿರುತ್ತೆ. ಎಲ್ಲರಿಗೂ ಪ್ರೀತಿಗೆ ಮತ್ತು ಎಲ್ಲರಿಗೂ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರ್ತೀರಿ. ಮತ್ತು ನ್ಯಾಯಾಲಯಗಳ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ, ಯಾವುದೇ ಕೇಸು ವಗೇರೆ ವಗೇರೆ ಯಾವುದೇ ಇದ್ರೂ ಸ್ವಲ್ಪ ಅಲ್ಲಿಗೆ ಸ್ಟೇ ಆಗೋಂಥದ್ದು, ಸ್ವಲ್ಪ ನಿಮಗೆ ಲಾಸ್ ಆಗುವಂಥ ಸಂದರ್ಭಗಳಾಗಿರುತ್ತೆ, ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠಣ, ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಹೆಚ್ಚಾಗಿದೆ ನಿಮ್ಮ ದಕ್ಷತೆಗಳು. ನಿಮಗೆ ಉದ್ಯೋಗ ಸ್ಥಳಗಳಲ್ಲಿ ನಿಮಗೆ ಒಂದಷ್ಟು ಅವ್ನು ಬಂದ್ರೆ ಭಯ ಕಣಪ್ಪ, ಅವ್ನು ನೇರವಾಗಿ ಮಾತಾಡ್ತಾನೆ ಕಣಪ್ಪ ಅನ್ನುವಂಥ ದಕ್ಷತೆಗಳು ಹೆಚ್ಚಾಗುತ್ತೆ. ಸ್ನೇಹಿತರೊಡನೆ ಸಂತಸದಿಂದ ಕೂಡಿರುವಂಥದ್ದು, ನಾನು ಇವತ್ತು ಕೆಲಸ ಮಾಡಿದ್ದೀನಿ ಕಣಪ್ಪ ಅಂತ ನಿಮ್ಮ ಸ್ನೇಹಿತರು, ಹಿರಿಯ ಹಿತೈಷಿಗಳು, ಆಪ್ತರು ಯಾರೇ ಇರಲಿ ನಿಮಗೆ ಅವ್ರ ಜೊತೆ ಒಂದಷ್ಟು ಖುಷಿಯಾಗಿರುವಂಥ ದಿನಮಾನವಾಗಿರುತ್ತೆ. ಗುರುಗಳ ಆಶೀರ್ವಾದ ಮುಖೇನ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯುವಂಥ ದಿನಮಾನ. ಯಾಕೆಂದ್ರೆ ನಿಮಗೆ ಯಾವುದೇ ಒಂದಷ್ಟು ಬ್ಲಾಡ್ ಮಾರ್ಕ್ ತಂದು ಕೊಡಬೇಕು, ಕಪ್ಪು ಚುಕ್ಕೆ ಇಡಬೇಕು ಅಂದ್ರೆ ನಿಮ್ಮ ಗುರುಗಳ ಆಶೀರ್ವಾದದಲ್ಲಿ ಇವತ್ತೆಲ್ಲ ಗೆದ್ದು ನೀವು ಮುಂಚೂಣಿಯಲ್ಲಿರ್ತೀರಿ. ಧನುಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಪ್ರಮುಖವಾಗಿ ಮಾಡಲೇಬೇಕು. ಹಾಗಾಗಿ ಹನುಮಾನ್ ದೇವಾಲಯ ದರ್ಶನ ಮಾಡೋದು ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸದಲ್ಲಿ ಆರಂಭವು ಅಂದ್ರೆ ಮಾರ್ನಿಂಗ್ ಪ್ರತಿಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಶುಭದಾಯಕವಾದಂತಹ ದಿನಮಾನವಾಗಿರುತ್ತೆ. ಮನಸ್ಸಿನಲ್ಲಿ ಒಂದಷ್ಟು ಉತ್ಸಾಹ ಉಲ್ಲಾಹಗಳಿಂದ ನೀವು ಈ ದಿನಮಾನವನ್ನು ಶುರು ಮಾಡ್ತೀರಿ. ಜೊತೆಗೆ ನಿಮ್ಮ ಕುಟುಂಬದವರಿಂದ ಒಂದಷ್ಟು ಹಿತಕರ ವಾತಾವರಣಗಳು, ನಿಮ್ಮ ಕುಟುಂಬದಲ್ಲಿ ಒಂದಷ್ಟು ಖುಷಿಯಾಗುವಂತಹ ವಾತಾವರಣ ಇರುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ. ಮತ್ತೆ ಚಿನ್ನದ ವ್ಯಾಪಾರಿ ಅಂದ್ರೆ ಯಾರು ಲೋಹಗಳಲ್ಲಿ ಯಾರು ಚಿನ್ನ ತಾಮ್ರಗಳಲ್ಲಿ ಯಾರು ಇರ್ತೀರಿ ಅವರಿಗೆ ಧನ ಲಾಭ ಕೂಡ ಹೆಚ್ಚಾಗಿರುತ್ತೆ. ಇವತ್ತಿನ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಪಿತೃದೇವತೆಗಳ ಆರಾಧನೆ, ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ
ಕುಂಭರಾಶಿ. ಕುಂಭರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ, ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಸ್ವಲ್ಪ ಹಿಂದೆ, ಅಂದ್ರೆ ನಿಮಗೆ ಲಾಸು ಇಲ್ಲ, ಇತ್ತಾಗ ಆದಾಯನೂ ಇಲ್ಲ, ಸಮತವಾಗಿರೋಂಥದ್ದು. ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ. ಋಣಭಾರಗಳು, ನೀವು ಯಾರ ಹತ್ರ ಸಾಲ ಗಳಿಸ್ಕೊಂಡಿದ್ರೆ ಅವ್ರಿಗೊಂದಷ್ಟು ನೀವು ಕೊಡ್ಬೇಕಲ್ಲಪ್ಪ ಅಂತ ಭಯದ ವಾತಾವರಣದಲ್ಲಿರೋಂಥದ್ದು. ಜೊತೆಗೆ ಈ ದಿನಮಾನದಲ್ಲಿ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಬೇಕು. ನಿಮಗಿರುವಂತಹ ಕಮಿಟ್ಮೆಂಟ್ಗಳ ಜೊತೆಗೆ ಯಥೇಚ್ಛವಾಗಿ ಖರ್ಚು ಮಾಡೋದ್ರಿಂದ ಮತ್ತೆ ಸಮಸ್ಯೆಗೀಡಾಗಿರ್ತೀರಿ. ಎಚ್ಚರಿಕೆ. ಆರೋಗ್ಯದ ಕಡೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಗಣಪತಿ ಆರಾಧನೆ ಅಥವಾ ದೇವಸ್ಥಾನಗಳಿಗೆ ದರ್ಶನ ಒಳಿತು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಗುರುಗಳ ಆಶೀರ್ವಾದ, ಯಾವುದೇ ಸಮಸ್ಯೆಗಳಿದ್ರೂ ನೀವು ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ಕೊಂಡು ಬಂದಿರ್ತೀರಿ. ನಾನು ಕರೆಕ್ಟಾಗಿದ್ದೀನಿ, ಕರೆಕ್ಟಾಗಿ ಕಲ್ತಿದ್ದೀನಿ, ನಾನು ಈ ಥರ ಮಾಡ್ತಾ ಇರೋದು ಉತ್ತಮ ಅನ್ನೋಂಥದ್ದು ದೃಢ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಗುರುಭ್ಯೋ ನಮಃ ಅಂತ ಮೊದಲನೇದಾಗಿ ಗುರುಗಳ ಆಶೀರ್ವಾದದಲ್ಲಿ. ಜೊತೆಗೆ ನೀವು ಈ ಭೂಮಿ ವ್ಯವಹಾರದಲ್ಲಿ ಯಾವುದೇ ಶತ್ರುತ್ವಗಳಿದ್ರೆ ಅದು ಹೆಚ್ಚಾಗಿ ಕಾಣ್ಬರುತ್ತೆ ಭೂಮಿ ವ್ಯವಹಾರಗಳಲ್ಲಿ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆ, ಮಿತ್ರತ್ವದಲ್ಲಿ ಶತ್ರುತ್ವಗಳು ಕಾಣುವಂಥ ಸಂದರ್ಭಗಳು. ಹಾಗಾಗಿ ಈ ದಿನಮಾನದಲ್ಲಿ ನೀವು ವ್ಯವಹಾರಗಳಿಗೆ ಹೋಗದೇ ಇರೋದೇ ಒಳಿತು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಗಣಪತಿಗಳ ಆರಾಧನೆ, ಗಣಪತಿ ಅಷ್ಟೋತ್ತರ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.